ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಹುಳಗಳು ಈ ಥರ ಕೆಲವೊಂದು ಹೂವು, ಈಗ ನೋಡಿ ದಾಸವಾಳ ಹೂವು ಆ ಥರ ಹೂವುಗಳು ಎಲ್ಲಿ ಇರ್ತದೋ ಅಲ್ಲಿ ತನ್ನ ಸಂತತಿಯನ್ನು ಬೆಳೆಸ್ಕೊಂಡು ಅದಕ್ಕೆ ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ ಹುಳಗಳು ಈ ಥರ ನೋಡಿ ನಾವು ಸುಮ್ಮನೆ ನ್ಯಾಚುರಲ್ ಆಗಿ ಮಡಗಿದೆ, ನನಗೆ ಗೊತ್ತಿಲ್ಲ ಸುಮ್ಮನೆ ಮಡಗಿದೆ, ಅದು ಏನಕ್ಕೆ ಮಡಗಿದೆ ಅಂತ ಗೊತ್ತಿಲ್ಲ. ಅದೇ ಯಥಾರ್ಥವಾಗಿ ಜೇನು ಕಟ್ಕೊಂಡಿದೆ. ಅದರಿಂದ ಸಿದ್ಧರುಗಳು ಏನು ಹೇಳ್ತಾರೆ ಅಂದರೆ ಯಾವುದು ಅತಿ ಹೆಚ್ಚು ಬಾಳಿಕೆ ಬರ್ತದೆ, ಈಗ ತುಪ್ಪ 1000 ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ಇದನ್ನು ನಾವು ದೇಹಕ್ಕೆ ಸೇರಿಸ್ಬೋದು. ದೇಹಕ್ಕೆ ಸೇರಿಸೋದ್ರಿಂದ ದೇಹ ಆರೋಗ್ಯ, ವಾತ ಪಿತ್ತ ಕಫ ತ್ರಿದೋಷಗಳು ಬ್ಯಾಲೆನ್ಸ್ ಆಗುತ್ತೆ. ದೇಹದಲ್ಲಿ ರಕ್ತ ಸಂಚಾರ, ಗಾಳಿ ಸಂಚಾರ, ಉಷ್ಣ ಸಂಚಾರ ಸರಾಗವಾಗಿರುತ್ತೆ, ಆರೋಗ್ಯವಾಗಿರ್ಬೋದು. ಅದರಿಂದ ಜೇನು ಯಾವತ್ತು ನಾಶ ಆಗುತ್ತೋ ಆವಾಗ ಮನುಕುಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಪರಾಗಸ್ಪರ್ಶ ಮಾಡೋದ್ರಿಂದನೇ ಎಲ್ಲ ಹೂವು, ಹಣ್ಣು, ಕಾಯಿ, ಸೊಪ್ಪು, ತರಕಾರಿ, ಗೆಡ್ಡೆ ಗೆಣಸುಗಳು ಸಿಗುವಂಥದ್ದು ಮನುಷ್ಯನಿಗೆ. ಅದರಿಂದ ಜೇನು ಹುಳುಗಳನ್ನು ಕಾಪಾಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಸೊ ಎಲ್ಲರಿಗೂ ಒಳಿತಾಗಲಿ. ಸರಿ ಹೇಳ, ಆಯ್ತು. ಸರಿ ಹೇಳ, ಆಯ್ತು. ಹೇಳ್ತಾರಲ್ಲ ಸರ್, ತುಪ್ಪ ಏನಿರೋದು ಕಣೆ. ಬಿಡಿ ಬಿಡಿ ಸರ್, ಬಿಡಿ. ಬಾಳೆಪಟ್ಟಿದೆಯಾ? ಕಪ್ಪಟ್ಟಿ ಬಾಳೆಪಟ್ಟಿ ಇತ್ತು. ಬರ್ತು. ಇನ್ನೊಂದೆರಡು ತೆಗಿತೀನಿ ನೋಡು. ಇನ್ನೊಂದೆರಡು ಫ್ರೇಮು. ಏನ? ಇನ್ನೊಂದೆರಡು ಫ್ರೇಮು. ಏನು ತೆಗಿತೀನಿ? ಮುಂಚಿಪಟ್ಟಣ ಇಲ್ಲಿ ತಂದು ನಾವು ಸರನ್ನು ಏನೋ ಒಂದು ರಕ್ಕಿಯಲ್ಲಿಟ್ಟೆ ಇಲ್ಲಿ. ಬಟ್ಟೆ ಹಾಕಿ ಸರ್, ಅಲ್ಲಿ ಬಟ್ಟೆ ಎತ್ಕೊಬಿಟ್ರೆ ಅವಾಗ ಯಾವಾಗಿರ್ತದೆ.